ಸ್ನೇಹಿತರೆ ಹಾಗೂ SSLCಯ ಎಲ್ಲ ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ 10ನೇ ತರಗತಿಯ ಗಣಿತದ ಘಟಕವಾದಂತಹ ವಾಸ್ತವಿಕ ಸಂಖ್ಯೆಗಳು ಘಟಕದಲ್ಲಿ ಬರ್ತಕ್ಕಂಥ LB ಆಧಾರಿತ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋವನ್ನು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ಘಟಕ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಈಗ ವಾಸ್ತವಿಕ ಸಂಖ್ಯೆಗಳು ಘಟಕಕ್ಕೆ ಸಂಬಂಧಿಸಿದಂತೆ LB ಆಧಾರಿತ ಬಹು ಆಯ್ಕೆಯ ಪ್ರಶ್ನೆಗಳು, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ LB ಅನ್ನು ಕರೆಯಲಾಗ್ತದೆ. ಈ ಆಧಾರಿತವಾಗಿ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ತಕ್ಕಂಥದ್ದು. ಈ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳು. ಈಗ ಮೊದಲನೇ ಬಹು ಆಯ್ಕೆಯ ಪ್ರಶ್ನೆ, ರೂಟ್ 2 ಈ ಸಂಖ್ಯೆ ಒಂದು ಭಾಜ್ಯ ಸಂಖ್ಯೆ, ಅಭಾಜ್ಯ ಸಂಖ್ಯೆ, ಪೂರ್ಣಾಂಕ, ಸ್ವಾಭಾವಿಕ ಸಂಖ್ಯೆ. ರೂಟ್ 2, ರೂಟ್ 3, ರೂಟ್ 5, ರೂಟ್ 7 ಇಂತಹ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಅಭಾಜ್ಯ ಸಂಖ್ಯೆಗಳು ಅಂತಲೂ ಕರೆಯಲಾಗ್ತದೆ. ಅವಿಭಾಜ್ಯ ಸಂಖ್ಯೆಗಳು ಅಥವಾ ಅಭಾಜ್ಯ ಸಂಖ್ಯೆಗಳು ಅಂತಲೂ ಕರೆಯಲಾಗ್ತದೆ. ಯಾಕಂದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದ ಸಂಖ್ಯೆಗಳೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೆಯಲಾಗ್ತದೆ. ಎರಡನೇ ಪ್ರಶ್ನೆ, 5 ಮೈನಸ್ ರೂಟ್ 3 ಒಂದು ಅಭಾಜ್ಯ ಸಂಖ್ಯೆ, ಭಾಜ್ಯ ಸಂಖ್ಯೆ, ಸಂಯುಕ್ತ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ. ಇದು ಸಹ ಅಭಾಜ್ಯ ಸಂಖ್ಯೆ ಅಂತ ಕರಿತೇವೆ. ಅಭಾಜ್ಯ ಸಂಖ್ಯೆ ಅಥವಾ ಅಭಾಗಲಬ್ಧ ಸಂಖ್ಯೆ ಅಂತ. ಅಭಾಜ್ಯ ಅಂದ್ರೆ ಒಂದ, ಅಭಾಗಲಬ್ಧ ಸಂಖ್ಯೆ ಅಂದ್ರೂ ಒಂದ. ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ ರೂಟ್ ತರ ಅದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದ. ಕೆಳಗಿನವುಗಳಲ್ಲಿ ಭಾಜ್ಯ ಸಂಖ್ಯೆ ಯಾವುದು? 5, 5 ರೂಟ್ 3, 3 ರೂಟ್ 3. ಇಲ್ಲಿ 5 ಇದು ಭಾಜ್ಯ ಸಂಖ್ಯೆ. ಯಾಕಂದ್ರೆ ಇದನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಭಾಜ್ಯ ಸಂಖ್ಯೆ ಅವುಗಳನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಭಾಜ್ಯ ಸಂಖ್ಯೆ ಅಲ್ಲ? ರೂಟ್ 2, ರೂಟ್ 3, ರೂಟ್ 9, ರೂಟ್ 5, ರೂಟ್ 9. ರೂಟ್ 9 ಯಾಕಂದ್ರೆ ರೂಟ್ 9ರ ಬೆಲೆ 3 ಅದ. ಆದ್ದರಿಂದ ನೆನಪಿಡಬೇಕು, ವರ್ಗ ಸಂಖ್ಯೆಗಳು ವರ್ಗ ಸಂಖ್ಯೆಗಳ ವರ್ಗಮೂಲವನ್ನು ನಾವು ಕಂಡುಹಿಡಿಯಬಹುದು. ವರ್ಗ ಸಂಖ್ಯೆ ಅಂದಾಗ 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16. ಹೀಗೆ ರೂಟ್ 1, ರೂಟ್ 4, ರೂಟ್ 9, ರೂಟ್ 16, ರೂಟ್ 25 ಇವೆಲ್ಲ ವರ್ಗ ಸಂಖ್ಯೆಗಳ ಆಗಿರ್ತವೆ. ವರ್ಗ ಸಂಖ್ಯೆ ಅಂದ್ರೆ ರೂಟ್ 1ರದ್ದು 1, ರೂಟ್ 4ರದ್ದು 2, ರೂಟ್ 9ರದ್ದು 3 ಈ ರೀತಿ ಬೆಲೆಗಳಾಗಿರ್ತವೆ. ಆದ್ರಿಂದ ರೂಟ್ 9ರ ಬೆಲೆ 3 ಆಗಿರೋದ್ರಿಂದ ಇದೊಂದು ಅಭಾಜ್ಯ ಸಂಖ್ಯೆ ಅಲ್ಲ. ಕೆಳಗಿನವುಗಳಲ್ಲಿ ಅಭಾಜ್ಯ ಸಂಖ್ಯೆ ಯಾವುದು? ರೂಟ್ 3, ರೂಟ್ 4, ರೂಟ್ 5, ರೂಟ್ 7. ರೂಟ್ 4 ಯಾಕಂದ್ರೆ ರೂಟ್ 4ರ ಬೆಲೆ 2 ಅದ. 5 ಎಂಬುದು ಅಭಾಜ್ಯ ಸಂಖ್ಯೆ, ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಸಂಯುಕ್ತ ಸಂಖ್ಯೆ. 5 ಎಂಬುದು ಇದು ಅಭಾಗಲಬ್ಧ ಸಂಖ್ಯೆ ಅಥವಾ ಅಭಾಜ್ಯ ಸಂಖ್ಯೆ ಅಂತಲೂ ಕರೆಯಲಾಗ್ತದೆ. ಇದರ ಬೆಲೆ 22 ಇರ್ತದೆ. 1.3412 ಈ ರೀತಿಯಾಗಿರ್ತದೆ. ಇನ್ನ 7 ಗುಂಡ್ಲೆ L1 ಗುಂಡ್ಲೆ 13 ಪ್ಲಸ್ 13 ಇದು ಒಂದು ಡ್ಯಾಶ್. ಅಭಾಜ್ಯ ಸಂಖ್ಯೆ, ಸಂಯುಕ್ತ ಸಂಖ್ಯೆ, ಭಾಜ್ಯ ಸಂಖ್ಯೆ, ಬೆಸ ಸಂಖ್ಯೆ. ಇದೊಂದು ಬೆಸ ಸಂಖ್ಯೆ ಆಗ್ತದ. ಇದೊಂದೇನು ಬೆಸ ಸಂಖ್ಯೆ. ಇನ್ನು 91ರ ಅಭಾಜ್ಯ ಅವಯವಗಳು ಅಂದ್ರೆ ಅಪವರ್ತನಗಳಾಗಿ ವ್ಯಕ್ತಪಡಿಸಿದಾಗ ಹೆಂಗ್ ಬರಿಬಹುದು? 91ನ್ನ ಸ್ಪ್ಲಿಟ್ ಅಪ್ ಮಾಡಿದಾಗ ಯಾವ ರೀತಿನ ಬರಿಬಹುದು? ಆಪ್ಷನ್ ಎ 2 ಗುಂಡ್ಲೆ 13 ಗುಂಡ್ಲೆ 7, 13 ಗುಂಡ್ಲೆ 7, 91 ಗುಂಡ್ಲೆ 1, 13 ಗುಂಡ್ಲೆ 7 ಗುಂಡ್ಲೆ 1, 13 7 91. ಆದ್ದರಿಂದ ಅವಿಭಾಜ್ಯ ಅಪವರ್ತನಗಳಲ್ಲಿ 13 ಗುಂಡ್ಲೆ 7 ಅಂತ ಬರಿಬಹುದು. ಒಂಬತ್ತನೇ ಪ್ರಶ್ನೆ, 1 ಮತ್ತು 10ರ ನಡುವಿನ ಅಭಾಜ್ಯ ಸಂಖ್ಯೆಗಳ
ಅಭಾಜ್ಯ ಸಂಖ್ಯೆಗಳೆಷ್ಟು ಅಂತ ಕೇಳಿದ್ರು. 7, 3, 4, 12, 4 ಅಭಾಜ್ಯ ಸಂಖ್ಯೆಗಳು ಎಷ್ಟಾಗ್ತದೆ ನೋಡ್ರಿ. 1ರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಅಭಾಜ್ಯ ಸಂಖ್ಯೆ ಬಂದಾಗ √3 ಆಗ್ತದೆ, √4 ಆಗಲ್ಲ, √5 ಆಗ್ತದೆ, √6 ಆಗಲ್ಲ, √7 ಆಗ್ತದೆ, √8 ಆಗಲ್ಲ. ಹಂಗಾದ್ರೆ √2 ಒಂದು ಆಗ್ತದೆ, √2 ಟೋಟಲ್ ಆಗಿ ಒಟ್ಟಾರೆ ಆಗಿರ್ತಕ್ಕಂಥ ಸಂಖ್ಯೆ 4 ಆಗ್ತದೆ. ಯಾವುದೇ ಸಂಖ್ಯೆಯನ್ನ ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಸಮಸಂಖ್ಯೆಗಳು, ಬೆಸಸಂಖ್ಯೆಗಳು, ಅಭಾಜ್ಯ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು. ಅಭಾಜ್ಯ ಸಂಖ್ಯೆಗಳು ಆಗಿ ವ್ಯಕ್ತಪಡಿಸಬಹುದು. ಅಭಾಜ್ಯ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳಾಗಿ ವ್ಯಾಪರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ನೂರ 20ನ್ನ ಅಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಆಪ್ಷನ್ ಎ 2^3 × 3^2 × 5^1. ಆಪ್ಷನ್ ಬಿ 2^2 3^1 × 5^1. ಆಪ್ಷನ್ ಸಿ 2^3 3^1 5^2. ಇನ್ನು 2^3 3^1 5^1. ಅಂದ್ರೆ ರೈಟ್ ಆನ್ಸರ್ ಇಸ್ 2^3 3^1 5^1. ನೋಡಿ, 120ನ್ನು ಹೊಡೆದುಕೊಂಡಾಗ 2 6 12 0, 2 30, 2 15, 3 5 15, 5 1 5. ಅದರಿಂದ 2^3 3^1 5^1 ಅಂತ ವ್ಯಕ್ತಪಡಿಸಬಹುದು. 30ರ ಅವಿಭಾಜ್ಯ ಅಪವರ್ತನಗಳು 2 3 5 5 3 15 2 6 5. 2 3 5 2 3 6 6 5 30 ಆಗ್ತದೆ. ಅದರಿಂದ ಎ ಇಸ್ ರೈಟ್ ಆನ್ಸರ್. 13ನೇ ಪ್ರಶ್ನೆ, 2 ಮತ್ತು 3ರ ಲಸ. 2 ಮತ್ತು 3ರ ಲಸ 2 3 6. ಲಸ ಎಷ್ಟಾಗ್ತದೆ? 6. 3 ಮತ್ತು 5ರ ಮಸ. ನೋಡ್ರಿ, 3 ಮತ್ತು 5ರ ಮಸ ಅಂದಾಗ ಸಾಮಾನ್ಯ ಅಪವರ್ತನ 1 ಆಗ್ತದ. ಆದ್ದರಿಂದ 3 ಮತ್ತು 5ರ ಮಸ 1. ಯಾವುದೇ ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಸ. ಯಾವುದೇ ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಸಃ 0 1 2 3. ಯಾವುದೇ ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಸ ಏನಾಗಿರ್ತದೆ ಅಂದ್ರೆ 1 ಆಗಿರ್ತದೆ. ಯಾಕಂದ್ರೆ 2 ಅನುಕ್ರಮ ಸಂಖ್ಯೆಗಳು ಅಂದಾಗ 2 ಇರ್ಬೋದು, 3 ಇರ್ಬೋದು, ಆಮೇಲೆ 5 ಇರ್ಬೋದು, 6 ಇರ್ಬೋದು. ಹಿಂಗ ಸಾಮಾನ್ಯ ಅಪವರ್ತನ ಮಾತ್ರ ಅದರದ 1 ಆಗಿರ್ತದೆ. ಯಾವುದೇ ಎರಡು ಅಭಾಜ್ಯ ಸಂಖ್ಯೆಗಳ ಮಸ ಅದು ಸಹ ಏನಾಗಿರ್ತದೆ? 1 ಆಗಿರ್ತದೆ. ಎ ಮತ್ತು ಬಿ ಪರಸ್ಪರ ಅಭಾಜ್ಯ ಸಂಖ್ಯೆಗಳಾದರೆ ಅವುಗಳ ಲಸ ಆಪ್ಷನ್ ಎ 0, ಆಪ್ಷನ್ ಬಿ ಎ ಗುಣಲೆ ಬಿ, ಆಪ್ಷನ್ ಸಿ 1 a + b. ರೈಟ್ ಆನ್ಸರ್ ಎ ಗುಣಲೆ ಬಿ ಆಗಿರ್ತದೆ. ಎರಡು ವಿಭಿನ್ನ ಸಂಯುಕ್ತ ಸಂಖ್ಯೆಗಳ ಮಸ 4 2 1 8. ಎರಡು ವಿಭಿನ್ನ ಸಂಯುಕ್ತ ಸಂಖ್ಯೆಗಳ ಮಸ ಯಾವಾಗಲೂ 2 ಆಗಿರ್ತದೆ. ಯಾವುದೇ ಎರಡು ವಿಭಿನ್ನ ಸಂಯುಕ್ತ ಸಂಖ್ಯೆ ಇರ್ಬೋದು, ಅದರ ಮಸ ಏನಾಗಿರ್ತದೆ? 2 ಆಗಿರ್ತದೆ. ಎ ಮತ್ತು ಬಿ ಗಳಿಗೆ ಮಸ ಎ ಗುಣಲೆ ಬಿ ಇಂಟು ಲಸ ಎ ಬಿ. ಆಪ್ಷನ್ ಎ + ಬಿ, ಎ - ಬಿ, ಎ ಗುಣಲೆ ಬಿ, ಎ ಗುಣಲೆ ಬಿ ಆಗಿರುತ್ತೆ. ಯಾಕಂದ್ರೆ ಯಾವುದೇ ಎರಡು ಅಪವರ್ತನಗಳ ಗುಣಲಬ್ಧ ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮವಾಗಿರ್ತದೆ. 20ನೇದು 12, 15ರ ಮಸಃ 3. ಆದರೆ ಲಸ ಎಷ್ಟು? ಇಲ್ಲಿ ಲಸ ಕಂಡುಹಿಡಿಬೇಕಾದ್ರೆ ನಾವು
ಸೂತ್ರವನ್ನು ಬಳಕೆ ಮಾಡಬೇಕು. ಎ ಇಂಟು ಬಿ ಈಕ್ವಲ್ ಟು LCM ಇಂಟು SCF ಅಂದ್ರೆ ಲಸ ಮತ್ತು ಮಸ ಗುಣಲಬ್ಧಾಗಿರ್ತದೆ. ಅಪರ್ತನಗಳು ಏನಾಗದವು 12 ಗುಣಲೆ 15 ಆಯ್ತು. ನಾವು LCF ಪಡೆಯಲು ಲಸ ಪಡೆದ್ರೆ ಮಸವನ್ನು ಕಂಡಿಬೇಕು. ಈಗ ಮಸ ಎಷ್ಟದ 3 / 3 ಅವಾಗ ಲಸ ಸಿಗ್ತದೆ. 3 × 3 = 4 12 5 15 4 60 ಆಗ್ತದೆ. ರೈಟ್ ಆನ್ಸರ್ 60 is the right answer. 5 × 2 ಗುಣಲೆ 2 5 × 5 ಗುಣಲೆ 5ರ ಮಾಸ ಎಷ್ಟು ಅಂತ ಕೇಳಿದ್ರು. ಇಲ್ಲಿ ಮಾಸವನ್ನ ಕಂಡಿಬೇಕಾದ್ರೆ 5 × 2 ಮತ್ತು 5ರಲ್ಲಿ 5 ಕಾಮನ್ ಬರ್ತದೆ. ಇನ್ನು 2 ಮತ್ತು 2 × 5ರಲ್ಲಿ ಕಾಮನ್ 2 ಬರ್ತದೆ. 5 ಗುಣಲೆ 2 ಆಗ್ತದೆ. ರೈಟ್ ಆನ್ಸರ್ ಇಸ್ 5 ಗುಣಲೆ 2 2 ಗುಣಲೆ 5. ಇನ್ನು A = x³ ಇಂಟು y² B = xy³ ಆದ್ರೆ ಮಾಸ ಎಷ್ಟು ಅಂತ ಕೇಳಿದ್ರು. ಇದರ ಮಾಸವನ್ನ ಕಂಡಿಬೇಕಾದ್ರೆ ಎರಡರಲ್ಲಿ ಕಾಮನ್ ಇರ್ತಕ್ಕಂಥದ್ದು x³ ಮತ್ತು x ದಲ್ಲಿ ಕಾಮನ್ x ಬರ್ತದೆ. y² ಮತ್ತು y³ ದಲ್ಲಿ ಕಾಮನ್ y² ಬರ್ತದೆ. ಆದ್ರಿಂದ ಇಲ್ಲಿ ಮಾಸ xy². ಇನ್ನು 23 A ಮತ್ತು 18ರ ಲಸ 36 ಮಾಸ 2 ಆದರೆ ಈ ಬೆಲೆ ಎಷ್ಟು ತಿಕ್ಕಿದರು. ಇವಾಗ ನಾವು A ಗುಣಲೆ B = ಲಸ ಮಾಸ ಗುಣಲಬ್ಧ 36 ಗುಣಲೆ 2 ಆಗಿರ್ತದೆ. ಇದರಲ್ಲಿ A ಕಂಡಿದ್ರೆ B ಬೆಲೆ ಕೊಡಿದ್ರು. ಅವಾಗ 36 ಗುಣಲೆ 2 B ಬೆಲೆ ಈ ಕಡೆ ತಗೊಂಡು ಬಂದಾಗ ಭಾಗಾಕಾರ ಆಗ್ತದೆ. ಅವಾಗ 18 ಆಗ್ತದೆ. 18 1 18 2 36 2 4 ಉತ್ತರ ಬರ್ತದೆ. ಉತ್ತರ ರೈಟ್ C is right as 4 is a right answer. P ಮತ್ತು Q ಪರಸ್ಪರ ಅಭಾಜ್ಯವಾದರೆ P² ಮತ್ತು Q² ರ ಮಾಸ ಎಷ್ಟು ಅಂತ ಕೇಳಿದರು. ಆಗ PQ 1 P + Q P² Q² ರೈಟ್ ಆನ್ಸರ್ 1 ಆಗ್ತದೆ. ಏನಂತಂದ್ರೆ P² ಮತ್ತು Q² ರ ಮಾಸ 1 ಆಗ್ತದೆ. ನಾವು 180ನ್ನ ನಾವು 2x ಇಂಟು 3 ಇಂಟು 5 ಆದರೆ x ನ ಬೆಲೆ ಎಷ್ಟು ಕೇಳಿದ್ರು. ಅಂದ್ರೆ ಇಲ್ಲಿ 180ನ್ನ ನಾವು ಮಾಡ್ಕೋತ ಹೋಗ್ಬೇಕು. ಆಗ 2 9 18 2 45 ಆಗ್ತದೆ. 2 45 ಆಮೇಲೆ 3 ಹೋಗ್ತದೆ. ಇಲ್ಲಿ 2 ಎಷ್ಟು ಬಂದು 2 ಆಗ್ತದೆ. ಆದ್ರಿಂದ x ನ ಬೆಲೆ ಎಷ್ಟು 2 B is ರೈಟ್ ಆನ್ಸರ್. ಇನ್ನು 26ನೇ ಪ್ರಶ್ನೆ 15 ಮತ್ತು 20ರ ಮಾಸ ಮತ್ತು ಲಸಗಳ ಗುಣಲಬ್ಧ. ಮಾಸ ಮತ್ತು ಲಸಗಳ ಗುಣಲಬ್ಧ ಮಾಡ್ಬೇಕಾದ್ರೆ 15 20 ಎಷ್ಟು 300 ಆಗ್ತದೆ. ರೈಟ್ ಆನ್ಸರ್ 300 is ರೈಟ್ ಆನ್ಸರ್ 300. A ಮತ್ತು B ಬೆಸ್ಸಂಖ್ಯೆಗಳಾಗಿದ್ದು ಮಾಸ P ಆದರೆ 3A ಮತ್ತು 2B ಗಳ ಲಸ ಎಷ್ಟು ಅಂತ ಕೇಳಿದರು. P² 5P 6P 3P ಇಲ್ಲಿ 6P ಆಗ್ತದೆ. ಎಷ್ಟಾಗ್ತದೆ 6P ಆಗ್ತದೆ. ಯಾಕಂದ್ರೆ 3A ಮತ್ತು 2B ಯ ಲಸ 3 ಮತ್ತು 2 ಲಸ 6 AB ಯ ಮಾಸ P ತಂದರು. ಹಂಗಾರೆ 6P ಆಗ್ತದೆ. A ಮತ್ತು B ರ ಮಾಸ 5 ಲಸ 200 ಆದ್ರ A ಗುಣಲೆ B ಎಷ್ಟು. ಇವಾಗ A ಗುಣಲೆ B ಅಂದ್ರೆ 2 ಗುಣಾಕಾರ ಮಾಡ್ಬೇಕು. 205 1000 ಆಗ್ತದೆ. ರೈಟ್ ಆನ್ಸರ್ 1000. ಯಾಕಂದ್ರೆ ಲಸ ಮಾಸಗಳ ಗುಣಲಬ್ಧನ ಅಪವರ್ತನ ಗುಣಲಬ್ಧ ಆಗಿರ್ತದೆ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 28 ಬಹು ಆಯ್ಕೆ ಪ್ರಶ್ನೆಗಳು. ವಿದ್ಯಾರ್ಥಿಗಳು ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.